ಇಂದಿನ ಮುಂಜಾನೆ ಕೂಡ ಚಹಾದಿಂದಲೇ ಶುರುವಾಗಿದ್ರೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಏಕೆಂದ್ರೆ ಈಗ ನಿಮ್ಮದೇ ದೇಹದ ಅಂಗಗಳು ನೀವು ಪ್ರತಿದಿನ ಮಾಡ್ತಿರುವ ತಪ್ಪು ಎಷ್ಟು ದೊಡ್ಡದು ಎಂದು ಹೇಳಲಿವೆ. ಮೊದಲಿಗೆ ನಾನು ಮೆದುಳು. ಚಹಾ ನನ್ನನ್ನು ಚುರುಕು ಮಾಡುತ್ತದೆ ಎಂದು ನೀವು ಅಂದ್ಕೊಂಡಿದ್ದೀರಿ. ಆದ್ರೆ ಹೆಚ್ಚು ಚಹಾ ಕುಡಿಯೋದ್ರಿಂದ ನನ್ನ ನಿದ್ದೆ ಕೆಡುತ್ತದೆ ಮತ್ತು ತಳಮಳ ಹೆಚ್ಚಾಗ್ತದೆ. ಮತ್ತು ನಾನು ಹಲ್ಲು. ಹೆಚ್ಚು ಚಹಾ ನನ್ನನ್ನು ಹಳದಿ ಮಾಡುತ್ತದೆ, ಬಾಯಿಯ ದುರ್ವಾಸನೆಗೆ ಕಾರಣವಾಗುತ್ತದೆ, ಸೆನ್ಸಿಟಿವಿಟಿ ಹೆಚ್ಚುತ್ತದೆ, ನಿಮ್ಮ ನಗುವಿನ ಮೇಲೂ ಪರಿಣಾಮ ಬೀರುತ್ತದೆ. ಈಗ ನನ್ನ ಮಾತು. ನಾನು ಮೂಳೆ. ಹೆಚ್ಚು ಚಹಾ ದೇಹದಿಂದ ನನ್ನ ಕ್ಯಾಲ್ಸಿಯಂ ಕಡಿಮೆ ಮಾಡುತ್ತದೆ, ನಿಶಕ್ತಿ ಹೆಚ್ಚಿಸುತ್ತದೆ, ಮೂಳೆಗಳನ್ನ ದುರ್ಬಲವಾಗಿಸುತ್ತದೆ. ಆಮೇಲೆ ನೀವು ನಿಶಕ್ತಿ ಯಾಕೆ ಅಂತ ಕೇಳ್ತೀರಿ. ನಾನು ಲಿವರ್. ಪ್ರತಿ ಕಪ್ ಚಹಾದ ವಿಷಕಾರಿ ಅಂಶಗಳನ್ನ ನಾನೇ ಸ್ವಚ್ಛಗೊಳಿಸಬೇಕು. ನೀವು ಚಹಾ ಕುಡಿತೀರಿ, ನಾನು ಓವರ್ ಟೈಮ್ ಕೆಲಸ ಮಾಡ್ತೀನಿ. ಒಂದು ನಿಮಿಷ. ಈಗ ನನ್ನ ಸರದಿ. ನಾನು ಹೃದಯ. ಹೆಚ್ಚು ಚಹಾ ನನ್ನ ಬಡಿತವನ್ನು ಹೆಚ್ಚಿಸುತ್ತದೆ, ಬಿಪಿ ಜಾಸ್ತಿ ಮಾಡುತ್ತದೆ ಮತ್ತು ನನ್ನನ್ನು ಸುಸ್ತಾಗಿಸುತ್ತದೆ. ಈಗ ನನ್ನ ಭಾವನೆ ಕೇಳಿ. ನಾನು ಹೊಟ್ಟೆ. ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯೋದು ನೇರವಾಗಿ ಗ್ಯಾಸ್, ಅಸಿಡಿಟಿ ಮತ್ತು ಎದೆಯುರಿಗೆ ಕಾರಣವಾಗ್ತದೆ. ನಷ್ಟ ನನಗೆ, ಮಜಾ ನಿಮಗೆ. ನಾನು ನಿಮ್ ಹೆಲ್ತ್ ಡಾಕ್ಟರ್. ನಾನು ನಿಮ್ಮನ್ನ ಹೆದರಿಸಲು ಬಂದಿಲ್ಲ, ಎಚ್ಚರಿಸಲು ಬಂದಿದ್ದೀನಿ. ಈಗ ನೀವು ಕಮೆಂಟ್ಸ್ ನಲ್ಲಿ ಹೇಳಿ ಡೈಲಿ ಎಷ್ಟು ಚಹಾ ಕುಡಿತೀರಿ ಎಂದು, ಹಾಗೂ ವಿಡಿಯೋಗೆ ಲೈಕ್ ಮಾಡಿ. ಬಾಯ್.